ಆರತಿ ಉದಾರೆ ಜಯ ಹನುಮಂತಾನೆ आंजनेयं प्रसन्नांजनेयं श्री ಚಾಲಕರ ಒಕ್ಕೂಟ ಸತತವಾಗಿ 5ನೇ ವರ್ಷದ ಅನ್ನದಾಸೋಹ ಕಾರ್ಯಕ್ರಮ ಹಾಗೂ ನಮ್ಮ ಶ್ರೀ ನಾಗವಿ ಯಲ್ಲಮ್ಮ ಪಲ್ಲಕ್ಕಿಯ ಉತ್ಸವಕ್ಕೆ ಬರಂತ ಹೊರ ರಾಜ್ಯಗಳು ಮತ್ತು ಹೊರ ಜಿಲ್ಲೆಗಳಲ್ಲಿ ಯಾವುದೇ ಒಂದು ಕಾರ್ ಆಗಲಿ, ತುಫಾನ್ ಗಾಡಿಗಳು 4 ಚಕ್ರ ಇರಲಿ ಮತ್ತು 3 ಚಕ್ರ ವಾಹನಗಳು ಮತ್ತು 6 ಚಕ್ರ ವಾಹನಗಳು ಯಾವುದೇ ಒಂದು ವಾಹನ ನಮ್ಮ ಶ್ರೀ ನಾಗವಿ ಯಲ್ಲಮ್ಮ ಪಲ್ಲಕ್ಕಿ ಉತ್ಸವಕ್ಕೆ ಬಂದಂಥ ಗಾಡಿಗಳಿಗೆ ಎಲ್ಲೇ ನಡುದಾರಿಯಲ್ಲಿ ಅದು ಕೆಟ್ಟಾಗಿ ನಿಂತಿರುವಂಥ ಗಾಡಿಗಳಿಗೆ ನಮ್ಮ ನಾಗವಿ ನಾಡು ಕರ್ನಾಟಕ ಚಾಲಕರ ಒಕ್ಕೂಟ ಕಡೆಯಿಂದ ನಾವು ಮೆಕ್ಯಾನಿಕ್ ಚಾರ್ಜ್ ಫ್ರೀ ಮೂಲಕವನ್ನು ಮಾಡಿಕೊಳ್ಳಲಾಗಿದೆ. ಯಾವುದೇ ಒಂದು ಮೆಕ್ಯಾನಿಕ್ ಚಾರ್ಜ್ ಅವರಿಗೆ ದುಡ್ಡಿಲ್ಲ. ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟ ಕಡೆಯಿಂದ ನಾವು ಫ್ರೀ ಆಗಿ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಹೊರ ರಾಜ್ಯಗಳಿಂದ ಬಂದವರು ಎಲ್ಲೇ ಅವ್ರಿಗೆ ತಕ್ಲೀಫ್ ಆದ್ರೆ ನೀವು ವ್ಯವಸ್ಥೆ ಮಾಡಿಕೊಡ್ತೀರಿ? ಹೊರ ರಾಜ್ಯ ಇರಲಿ ಮತ್ತು ಹೊರ ಜಿಲ್ಲೆಗಳು ಇರಲಿ, ಹೊರಗಿನಿಂದ ಬಂದವರು ಯಾರೇ ಇರಲಿ, ಯಾರೇ ಒಂದು ವೆಹಿಕಲ್ ಇರಲಿ ಸರ್, ಅದು ನಾವು ಏನಾದ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟ ಕಡೆಯಿಂದ ನಾವು ಫ್ರೀ ಸರ್ವಿಸ್ ಇಟ್ಟಿದ್ದೇವೆ. ಅಂದ್ರೆ ಎಷ್ಟು ದೂರ ಇದ್ರು ಕೂಡ ತಾವು 10 ಕಿಲೋಮೀಟರ್ ಇರಲಿ, 15 ಕಿಲೋಮೀಟರ್ ಇರಲಿ, ಹೊರ ಬರಂತ ರಾಜ್ಯಗಳು ಎಲ್ಲಾ ಗಾಡಿಗಳಿಗೆ ನಾವು ಫ್ರೀ ಸರ್ವಿಸ್ ಮಾಡ್ಕೊಡ್ತೀವಿ. ಇದು ವೆಹಿಕಲ್ಗಳಿಗೆ ಪ್ರಾಬ್ಲಮ್ ಆದರೆ ನಾವು ಆಲ್ರೆಡಿ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ನಂಬರ್ ಕೊಟ್ಟಿದ್ರು. ಅದು ಕೂಡ ಆಗಿ ನನ್ನ ಪರ್ಸನಲ್ ನಂಬರನ್ನು ತಗೊಳ್ಳಿ, 9611844472. ಯಾರಿಗೆ ತೊಂದರೆ ಆದರೆ ಇಲ್ಲಿ ಶ್ರೀ ಮಾತಾ
ರೇಣುಕಾ ಯಲ್ಲಮ್ಮ ನಾಗಾವಿ ಯಲ್ಲಮ್ಮ ಜಾತ್ರೆಗೆ ಬರುವಂಥವ್ರಿಗೆ ಯಾರಿಗೆ ವೆಹಿಕಲ್ ತೊಂದರೆ ಆದರೆ ಈ ನಂಬರ್ಗೆ ಕಾಲ್ ಮಾಡಿ ತಮ್ಮ ಒಂದು ಮೆಕ್ಯಾನಿಕ್ ವ್ಯವಸ್ಥೆಯನ್ನು ಇವ್ರ ಹತ್ರ ಮಾಡಿಸ್ಕೊಳ್ಬಹುದು. ಸರ್ ಯಾವುದೇ ಒಂದು ದುಡ್ಡಿಲ್ಲ ಸರ್, ಮೆಕ್ಯಾನಿಕ್ ಚಾರ್ಜ್ ನಮ್ಮ ಕರ್ನಾಟಕ ಚಾಲಕರು ಒಕ್ಕೂಟ ಕಡೆಯಿಂದ ನಾವು ಕೊಡ್ತೀವಿ ಸರ್. ಓಕೆ, ಧನ್ಯವಾದ. ತಮ್ಮ ನಂಬರ್ ಇನ್ನೊಂದು ಸಾರಿ ಹೇಳಿ ಸರ್. 9611844472. ಒಳ್ಳೇದು. ತಮ್ಮ ಹೆಸರು? ನನ್ನ ಹೆಸರು ಜಗನ್ನಾಥ್ ಕಾಶಿ, ತಾಲೂಕು ಅಧ್ಯಕ್ಷರು, ಕರ್ನಾಟಕ ಚಾಲಕರ ಒಕ್ಕೂಟ. ಒಳ್ಳೇದು, ಧನ್ಯವಾದ. ಥ್ಯಾಂಕ್ ಯು. ಮೊಟ್ಟ ಮೊದಲನೇದಾಗಿ ಸಮಸ್ತ ಚಿತ್ತಾಪುರದ ನಾಗರಿಕರಿಗೆ ಹಾಗೂ ವಿವಿಧ ಪ್ರದೇಶಗಳಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಾಗಾವಿ ನಾಡಿನ ತಾಯಿ ನಾಗ ಯಲ್ಲಮ್ಮ ಆಶೀರ್ವಾದಿಸಲೆಂದು ಅವರಿಗೆ ನಾನು ಎಲ್ಲರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಈ ಜಾತ್ರೆ ವಿಶೇಷ ಏನಪ್ಪ ಅಂದರೆ ಇದು ರಾಷ್ಟ್ರಕೂಟರ ಕುಲದೇವತೆ ತಾಯಿ ನಾಗ ಯಲ್ಲಮ್ಮ. ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ಇಲ್ಲಿ ನಮ್ಮಲ್ಲಿ ಈಗ ಇವತ್ತಿನ ದಿವಸ ನೋಡ್ಬೇಕಾದ್ರೆ ಸಾವಿರಾರು ಜನಸಂಖ್ಯೆಯಲ್ಲಿ ಜನರು ಭಾಗವಹಿಸ್ತಾ ಇದ್ದಾರೆ, ಪಾದಯಾತ್ರೆ ಬರ್ತಿದ್ದಾರೆ, ವೆಹಿಕಲ್ಗಳು ಬರ್ತಿದ್ದವು. ಅದಕ್ಕೆ ತಕ್ಕಂತೆ ಪೊಲೀಸ್ ಇಲಾಖೆಯವರು ಕೂಡ ಒಳ್ಳೆ ವ್ಯವಸ್ಥೆ ಮಾಡ್ತಿದ್ದಾರೆ. ಅವ್ರಿಗೆ ಕೂಡ ನಾವು ಧನ್ಯವಾದಗಳನ್ನು ವ್ಯವಸ್ಥಿಸ್ತಿದ್ದೀವಿ. ವಿಶೇಷ ಏನಪ್ಪ ಅಂದರೆ ಯಾರು ಇಲ್ಲಿ ಯಾವುದು ಜಾತಿ ಇಲ್ಲ, ಪಾತಿ ಇಲ್ಲ, ಏನಿಲ್ಲ, ಸರ್ವಧರ್ಮ ಸಮ್ಮೇಳನ ಅಂತೇಳಿ ತಿಳ್ಕೊಂಡು ಪ್ರತಿಯೊಬ್ಬರು ಹಿಂದೂ, ಮುಸ್ಲಿಂ, ದಲಿತರು ಮತ್ತು ಶೋಷಿತರು ಪ್ರತಿಯೊಬ್ಬರು ನಾವೆಲ್ಲ ಒಗ್ಗಟ್ಟಾಗಿ ಈ ತಾಯಿ ಯಲ್ಲಮ್ಮನ ಜಾತ್ರೆ ವರ್ಷ ಅತಿ ವಿಜೃಂಭಣೆಯಿಂದ ಆಚರಿಸಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಿದ್ದೇನೆ. ಮೇಲಾಗಿ ಈ ಮೀಡಿಯಾದವರು ಇವತ್ತಿನ ದಿವಸ ಏನು ಇದು ಬೈಟ್ ತಗೋತಿದ್ದಾರೆ ಮಾರುತಿಯವರು ಅಂತೇಳಿ, ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ನಮ್ಮ ಚಿತ್ತಾಪುರ ನಾಗರಿಕರ ವತಿಯಿಂದ ಸಲ್ಲಿಸ್ತಿದ್ದೇವೆ. ಇದನ್ನು ಎಲ್ಲರೂ ದಯಮಾಡಿ ಒಳ್ಳೆ ಸಂಭ್ರಮಣೆ, ಒಂದು ದೊಡ್ಡ ಹಬ್ಬ ಎಂದು ಆಚರಣೆ ಮಾಡುತ್ತಾ ಯಾವುದೇ ಗಲಾಟೆ ಆಗಲಿ ಏನೇ ಆಗಲಿ ದುರ್ಘಟನೆಗಳು ಆಗದಂತೆ ಜನರು ಕೂಡ ವಹಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡುತ್ತಿದ್ದೇನೆ. ಸರ್, ಈಗ ಗೌರ್ಮೆಂಟ್ಲಿಂದ ತಾಯಿ ಗುಡಿಗೆ ಇನ್ನು ಏನಾದರೂ ಸವಲತ್ತುಗಳು ಕಡಿಮೆ ಇದೆ ಅಂತ ಅನಿಸುತ್ತಾ ತಮಗೆ? ಕಡಿಮೆ ಇದೆ, ಅದು ಹೇಳಿದ್ದೀವಿ, ಲಾಸ್ಟ್ ಮೀಟಿಂಗ್ನಲ್ಲಿ ಹೇಳಿದ್ದೀವಿ. ಯಾಕೆಂದರೆ ತಹಶೀಲ್ದಾರ್ಗಳು ವರ್ಷಕ್ಕೆ 2 ಸರಿಗೊಬ್ಬರು ಚೇಂಜ್ ಆಗ್ತಾ ಇರ್ತಾರೆ. ಅದಕ್ಕೆ ಆದಂಥ ಒಂದು ಕಮಿಟಿ ಮಾಡಿದರೆ, ಅದಕ್ಕೆ ಒಂದು ಅಧ್ಯಕ್ಷ ಮಾಡಿದರೆ ಒಂದು ಒಳ್ಳೆಯದಾಗ್ತದೆ. ಸದ್ಯ ತಹಶೀಲ್ದಾರೇ ಅಧ್ಯಕ್ಷ ಇದ್ದಾರೆ. ಅದಕ್ಕೊಂದು ಕಮಿಟಿ ಆದರೆ ಕಮಿಟಿಯ ಮೆಂಬರ್ಗಳು ಸಲಹೆಯನ್ನು ಕೊಟ್ಟು ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಆಸಕ್ತಿ ಆಗ್ಬೋದು ಅಂತ ಹೇಳಿ ನಾನು ಇಚ್ಛೆ ಪಡ್ತೀನಿ. ಈಗ ಬಂದಂತ ಭಕ್ತಾದಿಗಳಿಗೆ ಇರ್ಲಿಕ್ಕೆ ವಸತಿ, ನೀರಿನ ವ್ಯವಸ್ಥೆ ಇದೆ. ಅಲ್ಲಿ ದಾರಿಯಲ್ಲಿ ಕೂಡ ಎಲ್ಲ ಭಕ್ತಾದಿಗಳು ನಮ್ಮ ಊರಿನ ಗಣ್ಯರಾಗ್ಲಿ ಭಕ್ತರಾಗ್ಲಿ ಅವರೆಲ್ಲ ಊಟದ ವ್ಯವಸ್ಥೆ ಮತ್ತು ದಾಸೋಹಗಳನ್ನು ಮಾಡ್ತಾ ಇದ್ದಾರೆ. KKRTC ಇಂದ ಏನಾದರೂ ವಿಶೇಷ ವ್ಯವಸ್ಥೆ ಜಾತ್ರೆಗೋಸ್ಕರ? KKRTC ಇಂದ ಅಷ್ಟು ಇನ್ನೂ ಬಸ್ಗಳು ಸವಲತ್ತು ಆಗಿಲ್ಲ ಅನಿಸ್ತದೆ ನನಗೆ. ದಯಮಾಡಿ ಮುಂದಿನ ವರ್ಷ ಆದರೂ KKRTC ದವರು ಬಸ್ಗಳ ವ್ಯವಸ್ಥೆ ಮಾಡಬೇಕು, ಫ್ರೀಯಾಗಿ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾನು KKRTC ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ ಸರ್. ಒಳ್ಳೆಯದು. ತಮ್ಮ ಹೆಸರು ಸಾಹೇಬ್ರೆ? ನನ್ನ ಹೆಸರು ಬಾಬು ಕಾಶಿ, ಚಿತ್ತಾಪುರ ಬ್ಯಾಡ್ಮಿಂಟನ್ ಅಸೋಸಿಯೇಷನ್.
ನಮಸ್ಕಾರ. ಕನ್ನಡ ಕಲಾವೇದಿಕ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಇವತ್ತು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಶ್ರೀ ನಾಗಾವಿ ಯಲ್ಲಮ್ಮ ತಾಯಿ ಜಾತ್ರಾ ಮಹೋತ್ಸವ ಅಂಗವಾಗಿ ಇಲ್ಲಿ KB ಡಿಪಾರ್ಟ್ಮೆಂಟ್ದವ್ರು ಎಲ್ಲರೂ ಇದ್ದಾರೆ. ಅವರ ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋಣ. ಅಣ್ಣ ನಮಸ್ಕಾರ, ತಮ್ಮ ಹೆಸರು ಹೇಳಿ, ನಂತರ ತಾಯಿ ಬಗ್ಗೆ ಏನು ಹೇಳಲು ಇಚ್ಛಿಸ್ತೀರಾ? ಸಿದ್ದರಾಮ ಅಂತ ಹೇಳಿರಿ ನಮ್ಮ ಹೆಸರು. ಚಿತ್ತಾಪುರ ತಾಲೂಕು ನಾಡ ದೇವತೆ ಅಂತೇಳಿ ಕರೆಯುವ ನಾಗಾವಿ ಯಲ್ಲಮ್ಮನ ಜಾತ್ರೋತ್ಸವ ಸಲುವಾಗಿ ನಾವು ಪ್ರತಿ ವರ್ಷ ಮಾಡುವಂತೆ ಈ ವರ್ಷವೂ ಸಹ ಅನ್ನದಾಸೋಹನ ಮಾಡ್ತೀವಿ. ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿರುವ ಎಲ್ಲ ಲೈನ್ಮೆನ್ಸು ಆಫೀಸರ್ಸ್ ಎಲ್ಲರೂ ಸೇರಿ ತಮಗೆ ಎಷ್ಟಾಗುತ್ತೋ ಅಷ್ಟು ಹಣನ ಹಾಕಿ ಎಲ್ಲ ಸೇರಿ ಪ್ರಸಾದ ಮಾಡಿ ಬಂದಿದ್ದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಿಕೊಡ್ತೀವಿ. ಎಷ್ಟನೇ ವರ್ಷದಿಂದ ಆಯ್ತು ಇಲ್ಲಿ? ಇದು 4ನೇ ವರ್ಷದ ಸರ್. 4ನೇ ವರ್ಷ. 4ನೇ ವರ್ಷದಿಂದ ಪ್ರತಿ ವರ್ಷನೂ ಕಂಟಿನ್ಯೂ ಮಾಡ್ಕೊತ ಹೊಂಟಿವಿ. ಪರವಾಗಿಲ್ಲ. ಈಗ ನಿಮ್ಮ ಡಿಪಾರ್ಟ್ಮೆಂಟ್ ನಿಂದ ಏನಾರ ವಿಶೇಷ ತಾಯಿ ಜಾತ್ರೆ ಅಂಗವಾಗಿ? ತಾಯಿ ಜಾತ್ರೆ ಅಂಗವಾಗಿ ವಿಶೇಷ ಅಂದ್ರೆ ಲೈನ್ ವ್ಯವಸ್ಥೆ ಕಂಟಿನ್ಯೂ ಆಗಿರುತ್ತೆ. ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಹಾ. ಎಲ್ಲ ಲೈನ್ಮೆನ್ ಸ್ಟಾಫ್ ಅಂತೂ 24 ಅವರ್ಸ್ ಗುಡಿ ಹತ್ರ ಒಂದ್ 4 ಜನ ಇರ್ತೇವೆ, ಇಲ್ಲಿ ಒಂದ್ 4 ಜನ ಇರ್ತೇವೆ. ವಿದ್ಯುತ್ ಸಂಬಂಧಪಟ್ಟಂಗೆ ಯಾವುದೇ ಸಮಸ್ಯೆ ಆಗುತ್ತೆ ನೋಡ್ಕೊತೀವಿ. ಒಳ್ಳೇದು. ತಮ್ಮ ಹೆಸರು? ಸಿದ್ದರಾಮ್ ಅಂತ ಹೇಳಿ ಸರ್. ಸಿದ್ದರಾಮ. ನನ್ನ ಹೆಸರು ರಾಜು ಅಂತ. ನಾನು KBL ಕೆಲಸ ಮಾಡ್ತೀನಿ. ನಾಗಾವಿ ನಾಡು ಅಂದರೆ ರಾಷ್ಟ್ರಕೂಟರ ಸಮಾಜ ಕುಲದೇವತಿನೂ ಹೌದು ಮತ್ತು ನಾಗವಿ ಕ್ಷೇತ್ರ ಅನ್ನೋದು ಆ ಕಾಲದಲ್ಲಿ ಒಂದು ಶಿಕ್ಷಣ ಕ್ಷೇತ್ರನೂ ಹೌದು. ಈ ನಾಗಾವಿ ನಾಡಿನ ದೇವತೆ ಆದಂಥ ನಾಗೆಲ್ಲಮ್ಮ ಜಾತ್ರೆ ಇವತ್ತಿದೆ. ಅದ್ರ ಸಲುವಾಗಿ ನಾವು ಬರುವ ಭಕ್ತಾದಿಗಳಿಗೆ ಎಲ್ಲರಿಗೆ KB ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲರೂ ತಮ್ಮ ಆದಂಥ ಸಹಾಯ ಮಾಡಿ ರೊಕ್ಕ ಹಾಕೊಂಡು ಎಲ್ಲರೂ ಸೇರಿ ಒಂದು ಪ್ರಸಾದವನ್ನು ಮಾಡ್ತಿದ್ವಿ. ಆದ ಕಾರಣ ಎಲ್ಲರೂ ಬಂದು ಪ್ರಸಾದ ಸ್ವೀಕರಿಸಬೇಕೆಂದು ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ರಾಜು. ನನ್ನ ಹೆಸರು ಹುದ್ದೆ ಕಿರಿಯ ಪವರ್ ಮ್ಯಾನ್ ಅಂತೇಳಿ KBL ಚಿತ್ತಾಪುರಲ್ಲಿ ಕೆಲಸ ಮಾಡ್ತೀನಿ.
ಶಿವಾಯ